ಅಲ್ಲ ಅದೇ ಹೇಳಿದ್ದು, ಈಗ ಗ್ರಾಮೀಣದವ್ರು ಬರ್ತಾರೆ ಅಂದರೆ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಯಾವಾಗ ಬರುತ್ತೆ ಅಂದರೆ ಈಗ ಫ್ರೀ ಬಸ್ ಪಾಸ್ ಕೊಡ್ತಾರೆ, ಬಂದು ಹೋದ್ಮೇಲೆ ಅವ್ರಿಗೊಂದು ಏನು ಖರ್ಚೇನಿಲ್ಲಪ್ಪ, ನಾನು ಹೋಗಿ ಅದು ತಿಳುವಳಿಕೆ. ನನಗನ್ಸುತ್ತೆ ಇಂಥ ಉದ್ಯೋಗ ಮೇಳದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಆನ್ಲೈನಲ್ಲಿ ಯಾರ್ಯಾರು ಅರ್ಜಿ ಹಾಕಿರ್ತಾರೆ ಅವರಿಗೆ ಫ್ರೀಯಾಗಿ ಬಸ್ ಕೊಡಬೇಕು. ಐ ಥಿಂಕ್ ದಟ್ ಆವತ್ತು ಮೆಕ್ಯಾನಿಸಮ್ ಅಷ್ಟೇ ಟ್ರಾನ್ಸ್ಪೋರ್ಟ್ DC ಅವ್ರಿಗೆ ಮಾತಾಡ್ಬಿಟ್ಟು ಮಾಡಬೇಕು. ನನಗೆ ಇದು ಗೊತ್ತಾಗಿಲ್ಲ, ಇಲ್ಲಾಂದರೆ ನಾನು ಪೈಲಟ್ ಇದೇ ವರ್ಷಕ್ಕೆ ಮಾಡಿಬಿಡ್ತಿದ್ದಾರೆ ಆನ್ಲೈನಲ್ಲಿ. ಅವಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಜನರು ಆಗ್ತಾರೆ. ಯಾಕಂದ್ರೆ ಇಲ್ಲಾಂದರೆ ಅಲ್ಲಿ ಹೋಗಿ ಬರೋದು ಏನೋ ಸಿಗುತ್ತೋ ಇಲ್ಲೋ ಇರ್ತಾರೆ ಕೆಲವರೆಲ್ಲ ಆ ಥರ ಥಿಂಕ್ ಮಾಡೋದು. ಐ ಥಿಂಕ್ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿ ಮಾಡ್ತೀನಿ. ಐ ಥಿಂಕ್ ಅದು ಭಾಳ ಇಂಪಾರ್ಟೆಂಟ್. ನಮ್ಗೆ ಇದು ಐಡಿಯಾ, ನೀವು ಈ ಪ್ರಶ್ನೆ ಇನ್ನು ಒಂದು ತಿಂಗಳಿಂದ ಕೇಳಿದರೆ ಇಷ್ಟೊತ್ತಿಗೆ ಅದನ್ನ ಆರ್ಡರ್ ಮಾಡಿಸ್ಬಿಡ್ತೀನಿ ಈಗಲೂ. ಶ್ವೇತಪತ್ರ ಅವ್ರದ್ದು ತಗೊಂಡ್ರೆ ಕಮಿಷನ್ದು ಅದಕ್ಕೆ ಹೋಗಲ್ಲ ಕುತ್ಕೊಂಡಿರೋದು ಅವರು. ಶ್ವೇತ ಪ್ರಶ್ನೆ ಅಲ್ಲ, ನೀವು ತಿಳ್ಕೊಳ್ಳಿ. ಒಂದು ಈಗ ನಂದು ಕೂಡ ಗೆಸ್ಟ್ ಟೀಚರ್ಸಿಗೆ ಸಂಬಳ ಕೊಡ್ತಿರ್ಲಿಲ್ಲ. ದೇರ್ ವಾಸ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಒಂದು ಬಿಟ್ಟರೆ, ಈಗ ಗೃಹಲಕ್ಷ್ಮಿದು 2 ಮಂತ್ಸಿಗೆ ಕೊಟ್ಟಿಲ್ಲ, ಹಂಗೆ 3 ಮಂತ್ಸ್ ಮುಂಚೆ ಕೊಟ್ಟಿರಲಿಲ್ಲ. ಅಂದ ತಕ್ಷಣ ಕೊಡಲ್ಲ ಅಂತ ಅಂದ್ಕೊಳಕ್ಕೆ ಇವತ್ತವರೆಗೂ ಕೊಟ್ಟು ಅವ್ರು ಏನು ಗೊತ್ತಲ್ಲ, ವಿರೋಧ ಪಕ್ಷದವರಿಗೆ ಅಲ್ಲಿ ಏನಾದ್ರು ಒಂದು ಆಗಿರೋದನ್ನ ಅದಕ್ಕೆ ಕಾಯ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. ಫಲಾನುಭವಿಗಳಿಗೆ ಕೊಡ್ತೀವಿ. ಇನ್ನೂ ಯಾರ್ಯಾರು ಫಲಾನುಭವಿಗಳೆಲ್ಲ ದಯವಿಟ್ಟು ನೋಂದಣಿ ಮಾಡಿ, ಮತ್ತು ನಾವು ಕೂಡ ಅದಕ್ಕೆ ಸಹಕಾರ ಮಾಡಿ ಅವರಿಗೆ ಸಹಕಾರ ಮಾಡ್ತಕ್ಕಂಥ 100% ನಾವು ಮಾಡಿದ್ದೀವಿ. ಅಲ್ಲಿ ಅದೇ ಐ ಥಿಂಕ್ ಮೊನ್ನೆ ನಾನು ಇವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ, ಯಾರ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು. ಐ ಥಿಂಕ್ ಕೊಡ್ತಾರೆ, ಏನು ಪರವಾಗಿಲ್ಲ. ನಾವು ಹೋದಾಗ ನಿನ್ನೇನು ಅಷ್ಟು ಕೇಳಿದ್ರು, ಇಲ್ಲ ಅಣ್ಣ ಕಾನ್ಫಿಡೆನ್ಸ್ ಇದೆ, ಬಂದಿಲ್ಲ ನಿಮ್ಗೆ ಹೇಳೋಣ, ನೀವು ಬಂದಿದ್ದೀರಲ್ಲ ಅಂತ ಹೇಳಿದರು. ಇಲ್ಲಮ್ಮ ಬರುತ್ತೆ ಇಷ್ಟೇ. ಸೊ 100% ಇದೆ. ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಈಗ ನೀವು ನೋಡ್ತಾ ಇದ್ದಾರೆ ಡೆವಲಪ್ಮೆಂಟ್. ಸ್ವಲ್ಪ ಹಿಂದೆ ಯಾಕೆ ಬಿದ್ದಿತ್ತು ಅಂದರೆ, ಹಳೆ ಸರ್ಕಾರದ ಬಿಲ್ನ ತೀರಿಸಬೇಕು, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು, ಅದಾದಮೇಲೆ ಈಗ ಹೋಗ್ಬೇಕು. ಇನ್ಮೇಲೆ ಫುಲ್ ವೇಗ ಆಗಿ ಏನೀಗ 1.5 ವರ್ಷ ನಾವು ಸ್ವಲ್ಪ ಕಳ್ಕೊಂಡಿದ್ದೀವಿ ವೇಗನ, ಅದನ್ನು ಮತ್ತೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ಜವಾಬ್ದಾರಿನ 100% ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟಲ್ಲೂ ಕೂಡ ಹೇಳಿದ್ದಾರೆ. ಅದೇನು ಅನಿಸಿತ್ತು ಅದು ವೇಗನ ಈ ಸತಿ ತಗೊಳ್ಳೋಣ. ನೋಡಿ, ಇದಕ್ಕೆಲ್ಲದಕ್ಕೂ ಉತ್ತರ ಹೈಕಮಾಂಡ್ ಅವ್ರು ಕೊಟ್ಟರೆ ನಾನು ಕೊಡೋಂಥ ಆ ಶಕ್ತಿ ನನ್ನ ಹತ್ರ ಇಲ್ಲ. ಸೊ ಆ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ನಡೆಯುತ್ತೆ. ನಾವು ನೀವು ಚರ್ಚೆ ಮಾಡಿಬಿಟ್ಟು ನೀವು ಏನೇ ಆಗಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಹಿಡಿದು ಅಧಿಕಾರ ಏನೇ ಇದ್ರೂ ಅದು ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡ್ತಾರೆ ಇಲ್ಲ. ಅದು ಮಾಡಿದ್ದಾರೆ ಅಂದರೆ ಅದು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಟೆಕ್ನಿಕಲಿ ದೀಸ್ ಥಿಂಗ್ಸ್ ಅದು ಸೆಕೆಂಡ್ ಪ್ರಶ್ನೆನೇ ಇಲ್ಲ. ಅದನ್ನೆಲ್ಲ ಇಮಿಡಿಯೇಟಾಗಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲೂ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಅಷ್ಟರೊಳಗೆ ಮಾಡ್ತಾರೆ, ವೇಗವಾಗಿ ಮಾಡ್ತಾರೆ. ನೀವು ಈ ಪ್ರಶ್ನೆ ಹಾಕಿರೋದ್ರಿಂದ ಇದು ಫಂಕ್ಷನ್ ಆದ ತಕ್ಷಣ ಅವ್ರನ್ನ ಈಗಲೇ ನಾನು ಮಾತಾಡಿ ತಗೊಂಡು ಡೀಟೇಲ್ಸ್ ತಗೊಂಡು ನೆಕ್ಸ್ಟ್ ನಾನೇ ಮಾಹಿತಿ ಕೊಡ್ತೇನೆ. ಬಟ್ ಇಟ್ ವಿಲ್ ನಾಟ್ ಬಿ ಲೆಫ್ಟ್ ಔಟ್, ಹಾಗೆ ಇದು ಬಿಡೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ನಾವು ತಗೊಂಡಿಲ್ಲ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.